ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರುವೇಕೆರೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ. ತುರುವೇಕೆರೆಯಲ್ಲಿ ಜಾತ್ರೆ ಇದೆ, ಗಣಪತಿ ಜಾತ್ರೆ ಅಂತ. ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಇವಾಗ ಹೋಗ್ತಾ ಇದ್ದೀವಿ. ನಾನು ಆಲೇ ಟೈಮ್ 5 ಗಂಟೆ ಆಗಿದೆ. ಇನ್ನೂ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಯಜಮಾನ್ರು ಇನ್ನೂ ಯಾರೂ ಬಂದಿಲ್ಲ. ನಾನು ಒಬ್ಬಳೇ ಕಾಯ್ಕೊಂಡು ಕೂತಿದ್ದೀನಿ ರೆಡಿಯಾಗಿ. ಇನ್ನೂ ಅವ್ರು ಬಂದು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನಂತೂ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರನ್ನ. ಇನ್ನೂ ಬರೋದ್ರಲ್ಲೇ ಇದ್ದಾರೆ. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಲೇ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಏನು ಅಂತ ಗೊತ್ತಿಲ್ಲ. ಬನ್ನಿ ನಮ್ಮೂರ ಜಾತ್ರೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೊತ್ತು ಕಾದಿದ್ದಕ್ಕೆ ಇವಾಗ ಬಂದಿದ್ದಾರೆ. 3 ಗಂಟೆಗೆ ಬರ್ತೀನಿ ಅಂದಿದ್ದು ಪುಣ್ಯಾತಂಬ್ರು ಇಬ್ಬರೂ ಇವಾಗ ಬಂದಿದ್ದಾರೆ. ನೋಡಿ, ಆಟೋ ಬರ್ತಿದೆ ನೋಡಿ. ಹೆಂಗೋ ಕೊನೆಗೂ ಬಂದ್ರಲ್ಲ, ಅದೇ ಪುಣ್ಯ. ನಾವು ಎಷ್ಟೊತ್ತಿಗೆ ಹೋಗಬೇಕು ಅಂದ್ಕೊಂಡಿದ್ದೆ, ಎಷ್ಟೊತ್ತಿಗೆ ಹೋಗ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕಿತ್ತು. ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿ ಅವಳು? ಬಾರ ಕೆಳಕ್ಕೆ ಇಳಿದು. ಬರ್ರಿ ಬೇಗ, ಟೀ ಇಕ್ಕಿದ್ದೀನಿ. ಹಿಟ್ಟಾಗಿದೆ, ಲೋಟಕ್ಕೆ ಸೋಸಿದ್ದೀನಿ. ಬರ್ರಿ, ಲೋಟಕ್ಕೆ ಸೋಸಿಟ್ಟಿದ್ದೀನಿ. ಅದಕ್ಕೆ ಬೇಗ ಬರ್ರಿ ಮ್ಯಾಕೆ. ನೀವು ಬಂದಿರೋದು ಲೇಟು. ನಾನು 4 ಗಂಟೆಗೆ ರೆಡಿ ಆಗಿ ಕೂತಿದ್ದೀನಿ. ಸರಿ, ಬೇಗ ಬನ್ನಿ. ಇವಾಗೇನು ಬತ್ತೀರೋ ಬರಲ್ವಾ ಮಾಮ? ಬತ್ತೀರೋ ಬರಲ್ವಾ? ನೀನೇನು ಮಮ್ಮ ಚೀಲಪ್ಪಲ್ಲ ಎಲ್ಲ ಓದ್ಕೊಬತ್ತಾ ಇದೆಯಾ? ಯಾಕೆ? ತಿರುಪತಿ ಬೆಟ್ಟ ಹತ್ತ ಟೀ ಇಟ್ಟಿದ್ದೀನಿ ಅನ್ನೋ ಆಸೆಗೆ ಹೊಡ್ಬಂದ್ಬಿಟ್ರು. ನಾನು ಯಾವ ಟೀನೂ ಇಟ್ಟಿಲ್ಲ. ಅಲ್ಲೇ ನೋಡು, ಪಕ್ಕದಲ್ಲಿ ಕ್ಯಾನ್ ಇಟ್ಟಿದ್ದೀನಿ. ಎತ್ಬಿಡು ಅದನ್ನೇ. ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಪ್ಪ. ನಮ್ಮ ಭಾವ ಗಾಡಿ ಓಡಿಸ್ತಾ ಇದ್ದಾರೆ. ಅಲ್ಲಿ ಅದೇ ಸರ್ಕಲ್. ಯಾವ ಸರ್ಕಲ್? ಅದೇ ಪ್ಲೇಸ್. ಯಾಕಪ್ಪ, ನನ್ನ ಮಗಳು ನೋಡಿ ಹಿಂದೆ ಕೂತ್ಬಿಟ್ಟವಳೆ. ಸರ್ಕಲ್ ಐತಂದ್ರೆ ಇವಳೆ ನೋಡಿ, ನಮ್ಮ ಅಕ್ಕ ಕರ್ಕಿ ಅಂತ. ಅಲ್ಲಿಂದ ಜಾಮ್ ಇತ್ತು. ನಾವು ತುರುವೇಕೆರೆಗೆ ಬಂದು ನಮ್ಮೂರ ಜಾತ್ರೆ ನೋಡೋಕ್ಕೆ. ಏನೇನು ಬಂದೈತೆ? ಹೌದಾ? ನಾವೆಲ್ಲ ಇವಾಗ ಎಲ್ಲ ಹೋಗ್ತಾ ಇದೀವಿ. ನಾವಿವಾಗೆಲ್ಲ ಜಾತ್ರೆ ನೋಡಕ್ ಹೋಗ್ತಾ ಇದೀವಿ. ಬನ್ನಿ, ಜಾತ್ರೆ ತೋರಿಸ್ತೀನಿ, ನಮ್ಮೂರ ಜಾತ್ರೆ ಹೇಗಿರುತ್ತೆ ಅಂತ. ಹಾಗೆ ಜಾತ್ರೆ ಒಳಗೆ ಬಂದು ಜಾತ್ರೆ ನೋಡ್ತಿರೋ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಈ ಸತಿ ನಮ್ಮ ಮನೆ ಪಕ್ಕ ಇರೋ ಫೀಲ್ಡಲ್ಲೇ ಜಾತ್ರೆ ನಡೆದಿದ್ದು. ಹಾಗಾಗಿ ತುಂಬ ಖುಷಿ ಆಯಿತು. ಪ್ರತಿ ಸಲ ಬೇರೆ ಫೀಲ್ಡಲ್ಲಿ ನಡೀತಿತ್ತು ಜಾತ್ರೆ. ಈ ಸತಿ ನಮ್ಮ ಮನೆ ಪಕ್ಕ ಇರೋ ಫೀಲ್ಡಲ್ಲಿ ನಡೀತಿರೋದ್ರಿಂದ ತುಂಬ ಜನ ನೋಡಿ ನಮಗಂತೂ ಭಾರಿ ಖುಷಿ ಆಯಿತು. ಮಗ ಕೈ ಬಿಟ್ಟಿಯಾ? ಮನೆ ಹತ್ರ ಐತೆ. ನೀನೆಲ್ಲರೂ ಕಳ್ದೋಗಿ ಕಣಪ್ಪ. ಈ ಮಾಮೆಲ್ಲರ ಕಳ್ದೋದತ್ತು. ಎಲ್ಲ ಆಡಕ್ಕೆ ರೆಡಿನಾ? ಅದು ಆಡ್ತೀಯಪ್ಪ? ಇಲ್ಲಿ ಆಡ್ತೀಯಾ? ರವಿ, ಇದೊಂದೇ ಕಮ್ಮಿ ಇದ್ದಿದ್ದು. ಇದು ನೆಕ್ಸ್ಟ್ ಡೇ ವಿಡಿಯೋ. ಚಿಕನ್ ತೊಗೊಂಡು ಮತ್ತು ಮಟನು ಎಲ್ಲ ತೊಗೊಂಡು ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ನು ಮಟನ್ 2 ಮಾಡ್ತಾಯಿದ್ದಾರೆ ಅಮ್ಮ. ನೆಂಟರೆಲ್ಲ ಬಂದಿದ್ದಾರೆ ಅಂತ. ಎಂತ ಚಿಕ್ಕ ಮಗನ ಎತ್ಕೊಂಡಿದ್ಯೆ? ನಂದು ಗೆಜ್ಜೆ ಇದು. ಅಯ್ಯೋ ಅಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ಬಾಲಾಜಿ, ಇಲ್ಲಿ ನೋಡ ಬಾಲಾಜಿ.
ಅವಳು ಬರ್ಬೇಕೀಗ. ಬರ್ಲಾ ಅಲ್ಲ ನನ್ನ ಎತ್ಕಳೆ ಲವಣಿ. ನಮ್ಮ ಯಜಮಾನ್ರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಬಾವ ಅವರು ಕಬಾಬ್ಗೆಲ್ಲ ರೆಡಿ ಮಾಡ್ತಾವ್ರೆ ನೋಡಿ. ಒಂದು ಕಬಾಬ್ಗೆ, ಒಂದು ಫ್ರೈಗೆ, ಬಿರಿಯಾನಿಗೆ. ಇವರಿಬ್ರು ಕಾಲ್ಗೊಜ್ಜಿಗೆಲ್ಲ ಅವರೆಕಾಯಿ ಸುಲಿತಾವ್ರೆ. ಇವಳು ನೋಡಿ, ಇವಳು ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡ್ಲು ಚೆನ್ನಾಗಿ. ಇವಳು ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ಫೇಮಸ್ ಆಗ್ಬಿಟ್ಟವಳೆ. ಆದ್ರೆ ನಮ್ಮ ಅಮ್ಮ ಬೈತೆ ಅಂತ ಬೇಜಾರು ಮಾಡ್ಕೊಳಲ್ಲ, ದಡಮ್ಮ ಅಂತಾಳೆ ಅಷ್ಟೇ, ಗಿಂಜ್ತಾಳೆ. ಹಾಗೆ ಇಲ್ಲಿ ನಮ್ಮ ಅಕ್ಕ ಏನು ಮಾಡ್ತಾವಳೆ ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ಮಟನ್ ತೊಳಿತಾವಳೆ ಮಧ್ಯಾಹ್ನ ಮಟನ್ ಸಾಂಬಾರ್ಗೆ. ಹಾಂ ಅಕ್ಕ ತೊಳ್ದಾಯ್ತಾ? ಏನು ಈ ಪರಿಸ್ಥಿತಿ? ನೀನೇನು ಸಣ್ಣಗೆ ಎತ್ತ ಕೂತಿದ್ಯಲ್ಲೇ? ಅದೇನು ಬಾಯಿ ಸಿಗ್ಬೇಕಾ ಬಾಯಿ ಸಿಗ್ಬಾರ್ದಾ? ಓ ಯಾಕೆ ಮಿಕ್ಸಿಗೆ ಹಾಕಿ ರುಬ್ಬಿಡತ್ತಾಗೆ? ಹಾಂ ಮಿಕ್ಸಿಗೆ ಹಾಕಿ ರುಬ್ಬಿರೋತ್ತಾಗ ಆಗೋಗೋದು. ಸಣ್ಣಗೆ ಹೆಚ್ಕೊಂಡು ಕೂತಾಳೆ. ಇದು ನೋಡ್ರಿ, ಇದು ನಮ್ಮ ಮನೆ ನಾಯಿ ಮರಿ ಹೆಂಗೈತೆ, ಯಾಕೋ ಡಲ್ ಆಗ್ಬಿಟ್ಟೈತೆ. ಹಾಂ ಗಂಡ ಹೆಂಡ್ರಿಗೆ ಇಬ್ರಿಗೂ ಇದೇ ಕೆಲಸ ಕೊಟ್ಟಿರೋದು ನಾವು. ಇವರು ಮಟನ್ ಹೆಚ್ಚೋದು, ಅವ್ರು ಮಟನ್ ತೊಳೆಯೋದು. ನಮ್ಮಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಹತ್ತೈತೆ. ನಮ್ಮಮ್ಮ ಹಂಗೆ ಹತ್ತುತ್ತಾ ಇರುತ್ತೆ ಅವಾಗವಾಗ ಮರ ಹತ್ತುತ್ತಾ ಇರುತ್ತೆ ನಮ್ಮಮ್ಮ. ಇಲ್ಲೊಂದು ಮಾವಿ ಮರ ಇದೆ ಫ್ರೆಂಡ್ಸ್. ನಮ್ಮಮ್ಮ ಮಾವಿ ಮರದ ಮೇಲೆ ಯಾವಾಗಲೂ ಹತ್ತಿ ಕೂತಿರುತ್ತೆ. ಮಕ್ಕಳು ನೋಡಿ ಏನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಳಿಯ ಮತ್ತು ಅತ್ತೆ ಬಿರಿಯಾನಿ ಮಾಡ್ತಾರೆ ಅಂದರೆ, ಇವರಿಬ್ಬರು ನಮ್ಮ ಮನೇಲಿ ಬಿರಿಯಾನಿ ಮಾಡೋಕ್ಕೆ ಫೇಮಸ್ಸು. ಮಾಡ್ತಿದ್ಯಾಕ? ಹಾಂ ನಾನಿವಾಗ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ? ನನಗೆ ಮಾತ್ರ. ನಾವೇನು ಮಾಡಿದ್ದೀವಿ? ನಾನು ಇವಾಗ ನೋಡೋಕ್ಕೆ ಅಂತ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆಮೇಲೆ ಏನೋ ಚೆನ್ನಾಗಿ ಬಂತು ಟೇಸ್ಟು ಅಂತಂದರೆ ಮತ್ತೆ ಇನ್ನೂ 1-2 kg ಚಿಕನ್ ತರಿಸೋದು ಮಾಡೋದು. ಹಾಂ ಮಾಡು. ಇವಾಗ ಹೇಳು ಇಷ್ಟೊತ್ತು ಡ್ಯಾನ್ಸ್ ಆಡ್ತಿದ್ದಲ್ಲ, ಇವಾಗ ಹೇಳು ಏನು ಮಾಡಬೇಕು? ಯಾರು ಹೇಳೆ ಅಮ್ಮ? ಇವ್ಳಿಗೆ ಸಾಂಬಾರು ಚೆನ್ನಾಗಲ್ಲ. ವಾ ನಂಗೆ ಯಾಕೋ ಹೊಟ್ಟೆ ಬಿಡು, ನಿನ್ನ ಕೈ ಬಿಡು, ಕಾಗೆ ಮುದ್ಕಿ. ಏ ನಮ್ಮ ಮನೇಲಿ ಪಾತ್ರೆ ಎಲ್ಲ ನಿನಗೆ ಅರ್ಧ ಬಾಕ್ಸಿಗೆ ತುಂಬೆ ಖಾಲಿ ಆಗೈತೆ ನಮ್ಮಲ್ಲಿ. ಇವಾಗ ನಾನು ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಏನಂದ್ರೆ ನಾನು ಮಟನ್ ಸಾಂಬಾರು ಮಾಡೋದು ಎಲ್ಲರಿಗೂ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತೀನಿ ಮಟನ್ ಸಾಂಬಾರ. ಅದಕ್ಕೆ ನನ್ನೇ ಎಲ್ಲರೂ ಮಟನ್ ಸಾಂಬಾರು ನೀನೇ ಮಾಡು ಅಂತವ್ರೆ. ನಮ್ಮಲ್ಲಂತೂ ನಮ್ಮ ಅಕ್ಕಂದು ಒಂದೇ ಬೇಡಿಕೆ, ನೀನು ತುಂಬ ಚೆನ್ನಾಗಿ ಮಟನ್ ಸಾಂಬಾರು ಮಾಡ್ತೀನಿ. ಮತ್ತೆ ಮಟನ್ ಸಾಂಬಾರು ಮಾಡೋಕ್ಕೆ ಯಾಕೆ ಕೂರಿಸಿದ್ರು? ನಾನು ಚೆನ್ನಾಗಿ ಮಾಡ್ತೀನಿ ಅಂತ ತಾನೇ ಕೂರಿಸಿರೋದು. ಮಸಾಲೆ ನಮ್ದು ಕೈ ಇಟ್ಟು ಮಾಡೋದ್ರಲ್ಲಿ ಇರುತ್ತೆ ಅದು ಏನು ಸಾಂಬಾರು. ಹಾಂ ನೋಡಿ ಮಟನ್ ಬೇಯಿಸ್ತಾ ಇದ್ದೀನಿ, ಒಗ್ಗರಣೆಗೆ ಹಾಕಿದ್ದೀನಿ ಚೆನ್ನಾಗಿ. ಮಟನ್ ಸಾರು ಏನಮ್ಮ? ನಮ್ಮ ಹುಡುಗಿ ಚೆನ್ನಾಗಿ ಮಟನ್ ಸಾರು. ಅದಕ್ಕೆ ನೋಡಿ ಮಟನ್ ಸಾಂಬಾರು. ಇವಳು ಏನಕ್ಕೂ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಏನಂದ್ರೆ ಹಾಕಿಲ್ಲ. ಕಾಗೆ ಮುಚ್ಚೆ ಅಜ್ಜ, ನೀನೇನು ಬತ್ತ ಹಿಂಗಾಗ್ಬಿಡ್ತೀಯ ಅತ್ತಗೆ. ವಾ ಅಮ್ಮ ಅವತ್ತಿಗೆ ಇದಾಕಂದ್ರೆ ತಲೆ ತಿರ್ಗತ್ತೆ. ನಾನು ಹಾಕತ್ತೀನಿ ನೋಡಿ. ಇದು ನನ್ನ ಮಗ ಜಾತ್ರೆಯಲ್ಲಿ ತಗೊಂಡಿದ್ದಾನೆ. ಹೆಂಗಿದೆ ಫ್ರೆಂಡ್ಸ್? ನನ್ನ ಮಗ 100 ರೂಪಾಯಿ ಕೊಟ್ಟು ತಗೊಂಡವ್ನು ಇದನ್ನು. ಇದರಲ್ಲಿ ಏನು ಕಾಣ್ತಾ ಇಲ್ಲ ನನಗಂತವೇ. ತಗ ಮಡಿಕ ಅಜ್ಜಿ, ಅದು ನಾಲ್ಕಣ ಬಂದಿಗೆ ಇದು ನಾಕ. ಇದನ್ನ ಹಾಕೊಳ್ಳಿ. ನೀನೇ ಹೋಯ್ತೆ ಸುಮ್ಮನಿರು. ನನ್ನ ಮದುವೆ ಮಕ್ಕಳ ಮದುವೆ ಆದ್ಮೇಲೆ ಹೋಯ್ತೆ ಅಂತೆ. ಓಯ್ ನನ್ನ ಮಗಳು ಮದುವೆ ಆಗತಕ್ಕ ಇರ್ತೀಯ? ಸರಿ ರಜಿ
ಅಮ್ಮ ಆ ಅಜ್ಜಿ ಈಗಲೇ ಇಲ್ವಂತೆ, ನನ್ನ ಮಗಳು ಮದುವೆ ಆಗೋ ತಕ ಇರುತ್ತಂತೆ. ಇರ್ಲ ಆಮೇಲೆ ನನ್ನ ದೊಡ್ಡ ಮದ್ವೆ ಹೆಂಗೈತೆ ಬಿರಿಯಾನಿ? ಬಿರಿಯಾನಿ ಹೆಂಗೈತೆ ಲಾವಣ್ಯ? ಹೆಂಗೈತೆ ಸನು? ನನಗಿನ್ನೂ ಏನೂ ಹಾಕಿಲ್ಲ ನೋಡಿ, ನಮಗೂ ಹಾಕಿಲ್ಲ. ನಾವಿಬ್ರು ಇನ್ನೂ ಹಂಗೆ ಇದೀವಿ ಮಗ. ಹಾಗೆ ಊಟ ಎಲ್ಲ ಮುಗೀತು. ಊಟ ಮುಗಿದ್ಮೇಲೆ ಆಚೆ ಎಲ್ಲ ಕೂತಿದ್ವಾ, ಗಣಪತಿ ಮೆರವಣಿಗೆ ಬರುತ್ತೆ ಅಂತೇಳಿ. ಗಣಪತಿ ಉತ್ಸವ ನೋಡೋದೇ ಒಂಥರ ಚೆಂದ ನಮ್ಮೂರಲ್ಲಿ. ಏಕೆಂದರೆ ಸೋಮವಾರ ಸಂಜೆ 8 ಗಂಟೆಗೆ ಗಣಪತಿ ಉತ್ಸವಕ್ಕೆ ಹೊರಟಿರೋದು. ಹೆಚ್ಚು ಕಡಿಮೆ ಮಂಗಳವಾರ 6 ಗಂಟೆ 7 ಗಂಟೆ ಆಗುತ್ತೆ ಕೆರೆ ಹತ್ರ ಹೋಗೋಕ್ಕೆ. ಅಂದರೆ ಕೆರೆ ಹತ್ರ ಗಣಪತಿ ಬಿಡ್ತಾರಲ್ಲ, ಅದನ್ನ ನೋಡೋದೇ ಒಂಥರ ಚೆಂದ. ನೋಡಿ ಆ ಮಗು ಎಷ್ಟು ಚೆನ್ನಾಗಿ ಕುಣಿತಾ ಇದೆ. ಆ ಮಗು ನೋಡ್ತಾ ಇದ್ರಂತೂ ತುಂಬ ಖುಷಿ ಆಗೋದು. ಒಂಚೂರು ಹೆದ್ರ್ಕೊಂಡಿಲ್ದಂಗೆ ಕುಣಿತೈತೆ. ಅದೇ ನಮ್ಮ ಮಕ್ಕಳಾಗಿದ್ರೆ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ನಮ್ಮ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ಕುಣಿತಿತ್ತು ಆ ಮಗು ಅಂದರೆ. ಆ ಕಡೆ ಕಾಣ್ತಾ ಇದೆ ಇವಾಗ ನೋಡಿ. ಇದೇ ನಮ್ಮೂರ ಗಣಪತಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮೂರ ಗಣಪತಿ ನೋಡೋದೇ ಒಂಥರ ಚೆಂದ. ಆಮೇಲೆ ಕೆರೆ ಹತ್ರ ಹೋದು ನೋಡಿ ಎಷ್ಟು ಜನ ನಿಂತಿದ್ದಾರೆ. ಆ ಗಣಪತಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೂ ಅಷ್ಟು ಜನ ನಿಂತಿದ್ದಾರೆ. LED ಹಾಕಿದ್ರು ಗಣಪತಿ ಬಿಡೋದು ನೋಡೋಕ್ಕೆ ಅಂತಲೇ ಹಾಕಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು ಉತ್ಸವ ಅಂತೂ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆ ಗಣಪತಿಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ. ಇದೇ ಗಣಪತಿ ಹೆಂಗೆ ಬಿಡ್ತಾ ಇದ್ದಾರೆ ನೋಡಿ. ಇನ್ನು ಟ್ಯಾಕ್ಟ್ರಿಂದ ಬಿಚ್ತಾ ಇದ್ದಾರೆ. ಇನ್ನು ತೆಪ್ಪಕ್ಕೆ ಅದೇನದು ಗಣಪತಿ ಬಿಡ್ತಾರಲ್ಲ, ಅಲ್ಲಿಗೆ ಇಟ್ಕೊಂಡಿಲ್ಲ ಇನ್ನೂ ಗಣಪತಿನ. ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ. ಕಾಣ್ತಾ ಇಲ್ಲ ಸರಿಯಾಗಿ, ದೂರದಿಂದ ಮಾಡಿರೋದು ವಿಡಿಯೋ ಇದು. ಆಮೇಲೆ ಪಟಾಕಿ ಹೊಡಿತಾರೆ. ಪಟಾಕಿ ಅಂತೂ ನೋಡೋದು ಸಂಭ್ರಮ. ಆ ಮಟ್ಟಿಗೆ ಪಟಾಕಿ ಹೊಡಿತಾರೆ ನಮ್ಮೂರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾರೆ ಪಟಾಕಿ ಅಂತ. ಖುಷಿಯಾಗೋದು ಆ ಪಟಾಕಿ ಹೊಡಿಯೋದು ನೋಡೋಕ್ಕೆ ನಾನು ಅಂತೀವಿ. ನೋಡಿ ಇದು ಏನು ಮಾತು ಬಂತು, ಹಾಗೆ ಬಂದ ಹೊಡೆಯೋದೇ ಇಲ್ಲ ಅಂತ. ನಮ್ಮ ಸಾರ್ನಿ ಖುಷಿ. ನೋಡಿ ನೋಡಿದೆ ಸೈಡ್ ಬರ್ತಾ ಇದೆ. ಹಲೋ ಹಾಗೆ ಗಣಪತಿ ನೀರಿಗೆಲ್ಲ ಬಿಟ್ಟಾದಮೇಲೆ ನಮ್ಮ ಅತ್ತೆ ಮನೆಗೆ ಬಂದು ಏನಪ್ಪ ಅಂದರೆ ನಾನು ಊರಿಗೆ ಬಂದರೆ ಹಬ್ಬ ದಿನಗಳಲ್ಲಿ ಊರಿಗೆ ಬಂದರೆ 2 ಮನೇಲಿ ಊಟ ಮಾಡಬೇಕು. ಒಂದು ನಮ್ಮ ಅತ್ತೆ ಮನೆ, ಒಂದು ನಮ್ಮ ಮನೆ. ನೋಡಿ ನಮ್ಮ ಅಣ್ಣ ನನ್ನ ತುಂಬ ಆಡ್ಕೊಳ್ತಿತ್ತು. ನೋಡ್ದೆ ಏನಂತ ಮೊನ್ನೆ ದಿವಸ ಯಾವ್ದೋ ಹಾಕಿದ್ರು ನನ್ನ ವಿಡಿಯೋಸ್ ನೋಡ್ತೀಯ ಅಂತ ಆಯ್ತು ಅಣ್ಣ. ನನ್ನ ವಿಡಿಯೋಸ್ ನೋಡ್ತಿರ್ತೀರ ಅಣ್ಣ? ಅಣ್ಣ ನನ್ನ ವಿಡಿಯೋಸ್ ನೋಡ್ತೀಯಲ್ವಾ? ಅಣ್ಣ ನನ್ನ ವಿಡಿಯೋಸ್ ನೋಡ್ತೀಯ?
ನೋಡ್ತಿ ಹಂಗಾರೆ ಡೈಲಿ ನೋಡ್ತೀನಿ ಅಯ್ಯೋ ಹಂಗಾರೆ ನಮ್ಮ ಅಣ್ಣ ಆದ್ರೂ ನನ್ನ ವಿಡಿಯೋ ನೋಡುತ್ತಲ್ಲ ಬಿಡು ಇನ್ನೊಂಚೂರು ಹಾಕಮ್ಮ ತಿನ್ನುತ್ತೆ. ನಮ್ಮ ಅಮ್ಮನ ಮನೆ ಮುಗೀತು, ಈಗ ನಮ್ಮ ಅತ್ತೆ ಮನೆ ಊಟಕ್ಕೆ ಬಂದಿದೀವಿ. ಬಿಡ್ತಾವಳೆ ಎರಡ್ತಾವ ಇದು ನೆಕ್ಸ್ಟ್ ವಿಡಿಯೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನೂ ಮತ್ತು ನನ್ನ ತಂಗಿನೂ ಪಾತ್ರೆ ತೊಳಿತಿದ್ರು. ಇಬ್ಬರೂ ತುಂಬ ರೇಗಿಸಿಟ್ಟಿದ್ದೀನಿ ಅಂದರೆ ಅಷ್ಟಿಷ್ಟು ರೇಗಿಸಿಲ್ಲ ಅವ್ರನ್ನ. ನಾನು ಅಷ್ಟೊಂದು ಗೋಳು ಇಕೊಂಡಿದ್ದೀನಿ. ಒಂದು ಪಾತ್ರೆ ತೊಳಿವಾಗಲೂ ಅವ್ರನ್ನ ಬಿಟ್ಟಿಲ್ಲ. ಅಷ್ಟೊಂದು ಎಷ್ಟು ಅಂದರೆ ಅವರಿಬ್ರಿಗೂ ಬೇಜಾರಾಗುವಷ್ಟು ರೇಗಿಸಿಟ್ಟಿದ್ದೀನಿ. ಯಾಕಂದರೆ ನನಗೆ ಅವರಿಬ್ರು ಕಂಡ್ರೆ ತುಂಬ ಇಷ್ಟ. ಮನೇಲಿ ಸ್ವಲ್ಪ ನಾನೇ ವಟ ಅನ್ನೋದು. ಅವರಿಬ್ರು ಸೈಲೆಂಟು, ಎಷ್ಟು ಸೈಲೆಂಟ್ ಅಂದ್ರೆ ಮಾತಾಡಲ್ಲ, ನಾನೇ ಮಾತಾಡ. ನೋಡಿ ಇವರೆಲ್ಲ ಪಾತ್ರೆ ತೊಳಿತವ್ರೆ. ಇವ್ರಿಗೆ ಮಿಕ್ಕಿ ಪಕ್ಕಿ ಇದೆಲ್ಲ ಕೊಟ್ಟು ಕಳಿಸ್ತೀವಿ ಬೆಳಗ್ಗೆಗೆ. ನೋಡಿ ನಾನೆಲ್ಲ ತಣ್ಣೀರೇ ಮುಟ್ಟಲ್ಲ. ನಮ್ಮ ಅಮ್ಮ ಹೇಳೈತೆ ತಣ್ಣೀರೇ ಮುಟ್ಟಬೇಡ ಕಣವ. ಈಗ ಪ್ರೆಗ್ನೆಂಟ್ ಆಗ್ಬಿಟ್ಟೈತೆ ನಾವು ಮುಗಿಸ್ತಾ ಇಲ್ಲ ಗಾಯ. ಸೊ ಚಿಕ್ಕ ಏನು ಮಾತಾಡ್ತೀಯ ನೀನು? ಇವ್ನು ನೋಡಿ, ಇವನು ಉಂಡಾರಿ ಗುಂಡ ಅಂತ. ಇವನು ನೋಡಿ ಹೆಂಗಿದ್ದಾನೆ, ಸೇಮು ಹೀರೋ ಥರ ಅಂತೂ ಇಲ್ಲ, ಹೆಂಗಿದೆ ನೋಡಿ. ಅವನು ನೋಡಿ, ಅವನಿಗೆ ಎರಡು ಕಣ್ಣು ಕಾಣ್ತಾ ಇಲ್ಲ. ಅವನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಬಂದ ಮರ ಅಂತ ಕೊಡ್ಲಂತ. ಇವ್ರು ನೋಡಿ ನಮ್ಮಮ್ಮ ಹೆಂಗವ್ರು ನೋಡಿ, ಜಾತ್ರೆ ಮುಗಿದ್ಮೇಲೆ ಮಾರಿ ಮುತ್ತು ಆದಂಗೆ ಐತೆ. ಅವ್ರು ನಮ್ಮ ಅಕ್ಕ. ಅವನಿಗೆ ಇವಾಗ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದಿದ್ದೀವಿ. ಇದು ನೋಡ್ರಿ ನಮ್ಮನೆ ನಾಯಿ ಎಲ್ಲ ಜಾತ್ರೆ ಮುಗಿಸ್ಕೊಂಬಂದ್ಮೇಲೆ ಹೆಂಗೆ ಆಡ್ತಾ ಇದ್ದಾವೆ ಎಲ್ಲ. ಒಂದೊಂದು ಮುತ್ತುಗಳು ಕಣವ, ಒಂದೊಂದು ಮುತ್ತುಗಳು. ಅಯ್ಯೋ ರಾಮ. ಫ್ರೆಂಡ್ಸ್, ನಮ್ಮ ಮನೇಲಿ, ನಮ್ಮ ಅಮ್ಮ ಮನೇಲಿ ಏನೆಲ್ಲ ತುಂಬ್ಕೊಂಡು ಹೋಯ್ತಾಳೆ ಅಂದರೆ ನಮ್ಮ ಅಕ್ಕ ಏನು ಬಿಡಲ್ಲ. ಏನು ಬಿಡಲ್ಲ, ಮನೇನೆ ತುಂಬ್ಕೊಂಡು ಹೋಯ್ತೀಯಲ್ಲ. ಅಯ್ಯೋ ನಾನೇನು ನಮ್ಮ ಅಮ್ಮನ ಕೇಳ್ಬಿಡು, ನಾನು ಏನಾರ ಇಸ್ಕೊಂಡು ಹೋಗ್ತೀನಿ. ನಾನೇನು ತುಂಬ ತಂಬೋದಿಲ್ಲ ಬೆಡ್ಕಣವ. ತುಂಬ್ಕಳೆ ಏನು ಬೇಜಾರು ಮಾಡ್ಕೊಳ್ಳ. ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ್ಕೊಳ್ಳವ. ನಮ್ಮ ಅಮ್ಮ ಮನೇಲಿ ಸಾಂಬಾರ್ ಪುಡಿ ನಾನು ಅಮ್ಮ ಮಾಡ್ತಿದೀವಿ. ಇವಳ ಒಂದು ಸೇರ್ ತಗೊಂಡೋಗಳೆ. ಮಾಡ್ದ ಕೊಡ್ಸಲ್ಲ, ಒಂದು ಚೂರು ಕೊಡಲ್ಲ. ಕೈ ಬಂದು ಇದು ಸುಮ್ಮನೆ ತಾಂಡೈತೆ. ಈ ಕವರ್ ನೋಡಮ್ಮ ಎಷ್ಟೊತ್ತಾದ್ರೆ ರೊಟ್ಟಿ ಪಟ್ಟಿ ಸಾಕಾ ಕಟ್ ಮಾಡ್ತೀನಿ. ಹೋಳಿ ಆಡ್ತವ್ರೆ ಅಕ್ಕ. ಸುರದ್ ಬಿಡು ದೊಡಮ್ಮ ಬಾ, ದೊಡಮ್ಮ ಇಲ್ಲಿ ದೊಡಮ್ಮ ಅಕ್ಕ ಮಾಡಗಟ್ಟ ಮಾಮ ನಿನ್ನ 10 ರೂಪಾಯಿ. ಅಯ್ಯೋ ಇಲ್ಲಿ ನೋಡಿ, ಇಲ್ಲ ಅಕ್ಕ ಬೇಡ ಕಣಕ್ಕ. ಇದು ದೊಡಮ್ಮ ಇಲ್ಲಿ ನೋಡಿಲ್ಲಿ. ಹಾಗೆ ಮಕ್ಕಳೆಲ್ಲ ಆಟ ಮಾಡ್ತಿದ್ದು. ಮಲ್ಲಘಟ್ಟಕ್ಕೆ ಹೋಗೋಣ ಅಂತೇಳಿ. ಇವಂದೇ ಜಾಸ್ತಿ ಹಿಂಸೆ ನಮಗೆ. ಮಲ್ಲಘಟ್ಟ ಅಂತಲೇ. ಇದು ಎಲ್ಲಪ್ಪ ಇರೋದು ಅಂದರೆ ನಮ್ಮೂರ ಪಕ್ಕದಲ್ಲೇ ಇರೋದು. ಒಂದು 5-6 ಕಿಲೋಮೀಟ್ರ್ ಆಗ್ಬೋದು ಇದು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಾವು ಲಾಸ್ಟ್ ಮಂತ್ ಹೋದಾಗ ತುಂಬ ನೀರು ಹರಿತಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮಕ್ಕಳಿಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ.
ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಬೆಂಗಳೂರಿಂದ ಎಲ್ಲ ಹೋಗ್ತಾರೆ ಇಲ್ಲಿಗೆ ಜನಗಳು. ಬೆಂಗಳೂರು ಅಂತ ಅಲ್ಲ, ಅಲ್ಲಿ ಎಷ್ಟು ಊರಿಂದ ಬರ್ತಾರೋ ಇಲ್ಲಿಗೆ ಜನಗಳು. ತುಂಬ ಚೆನ್ನಾಗಿದೆ ಮಾತ್ರ. ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮನೇಲಿ. ಅಮ್ಮ ಬಂದಿಲ್ಲ ಅಜ್ಜಿ ಎಲ್ಲರೂ ಕರ್ಕೊಂಡ್ಬರ್ಬೇಕು. ಅಜ್ಜಿ ನೋಡಿ ಎಷ್ಟು ತುರುವೇಕೆರೆ ಯಾರ್ಯಾರು ಬಂದಿದ್ದೀರಾ? ನಿಮ್ಮಂಗ ನಾವು ನಮ್ಮ ಸ್ಕೂಲ್ಗೆ ಬರೋದು ಮೊಬೈಲ್ ಸ್ಕೂಲಿಗೆ. ಹೌದಾ? ಇಂಗ್ಲೀಷ್ ಮೀಡಿಯಮ್. ಹಾಂ ಲಾವಣ್ಯ, ತುರುವೇಕೆರೆ ಬಿಟ್ಟು ಬರ್ತಾ ಇರೋದು ಹೆಂಗ ಅನಿಸ್ತೈತೆ ನಿಮಗೆ? ಬೇಜಾರಾಗ್ತದೆ. ಹೌದಾ? ಏಕೆ? ಅಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ಬರ್ತಾರೆ. ಆದರೂ ಒಂದೆರಡು ದಿವಸ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿ. ನಮ್ಮ ಸಾಮಿಗೆ ಅಲ್ಲೇ ಇರೋ ಆಸೆ. ನಮ್ಮ ಏನ್ ಮಾಡ್ತೀರಾ? ಸ್ಕೂಲ್ ಇದೆ, ಅದ್ರಲ್ಲಿ ಬೇರೆ ಇವತ್ತು ನೆನ್ನೆ ಕ್ರಿಸ್ಮಸ್ ರಜಾ, ನೆನ್ನೆ ಎಲ್ಲ ಫುಲ್ ಜಾಲಿ ಮಾಡ್ಕೊಂಡು ಫುಲ್ ಬಿಂದಾಸಾಗಿ ಇವಾಗ ಬೇಜಾರಾಗಿ ನಮ್ಮ ಅತ್ತೆ ಮನೆಯಿಂದ ನಾವು ಬೆಂಗಳೂರಿಗೆ ಕುಣಿಗಲ್ ಬೈಪಾಸ್ಗೆ ಹೋಗ್ತಾ ಇದ್ದೀವಿ. ಕುಣಿಗಲ್ ಬೈಪಾಸಲ್ಲಿ ತಿಂಡಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಅವರು ಪೂರಿ ಹೇಳಿದ್ದಾರೆ, ರೆಡಿಮೇಡ್ ಪೂರಿ, ಅದು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನೋಡೋಣ ಮುಂದೆ ಏನು ಮಾತಾಡ್ತೀಯ ನಮ್ಮ ಮನೆ ರಗ್ಗಿಯ. ಒಂದಕ್ಕೊಂದು ಮಾತೆ ಸಂಬಂಧನೇ ಇಲ್ದಾಗ ಮಾತಾಡ್ತೀಯ. ಆದರೂ ನನ್ನ ಗಂಡ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾನಲ್ಲ, ಅದಕ್ಕೆ ಗ್ರೇಟ್ ಅನ್ಬೇಕು. ಮುಂಚೆ ಎಲ್ಲ ಹಾಕ್ಕೊಡೋರು, ರೀಲ್ಸ್ ಮಾಡ್ತಾಳೆ ಅಂತ ಇಡೀ ಊರೂರಿಗೆ ಸಾರೋರು. ನೋಡಿ ನಮ್ಮ ಬಾವ ಪೂರಿ ತರ್ತವ್ರೆ. ಕ್ಯಾರ್ಕೊಂಬರ್ಕೊಂಡು ಮುಗಳಿಗೆ ಕೈ ಹಾಕೊಂಡೆಲ್ಲ ತಂದು. ಯಾರಿಗೆ ಮಮ್ಮ ಇದು? ಹಾಂ, ನಿಂಗೂ ಬೇಕೇನೆ? ನೋಡೋಣ, ಟೇಸ್ಟ್ ನೋಡೋಣ. ಅಲ್ಲಿಗಿಂತ ಎಲ್ಲ ಬಾಟಾಗೆ ನಾನು ಮಮ್ಮನೇ ತಿನ್ನಲಿಲ್ಲ. ಎರಡು ಅವೈ ತಿಂಡಿ ಹೇಳೈತೆ. ಅಕ್ಕನಿಗೆ ತಂಗಿ ತಿನ್ನಿಸ್ತಿದ್ದಾಳೆ. ಹಂಗಿದೆ. ಹೇಳ್ದಿ ರಮೇಶ್ ಏನೋ ತಿನ್ನಕ್ಕೆ ಹೇಳ್ದು. ಅಲ್ಲ ಎಲ್ಲ ತಿನ್ನ, ನಂಗೆ ಎಷ್ಟು ತಿನ್ನ ಇದು ನೋಡಿ ಅರ್ಧ ಕೊಡಿ ಸರ್. ಬೇಡ ಅಂತ ಸಾಕು. ಬೇಕಾಗ್ತಾರ ಎಷ್ಟು ಪೂರಿ? 3 ಪೂರಿ ಕೊಡಿ. 2 ಉದ್ದಿನ ವಡೆ ಕೊಡಿ ಸರ್.
ಎಲ್ಲ ಶೇರ್ ಮಾಡಿ ಚೆನ್ನಾಗಿರ್ತೀನಿ ಹೆಂಗೈತೆ ಮಮ್ಮ ಇಲ್ಲಿ ಮಮ್ಮ ಇಲ್ಲ ಹೆಂಗೈತೆ ಇಲ್ಲ ಅಲ್ಲಿ ಆಂಟಿ ಒಂದು ಕೊಡಿ ಸಾಕು ಹಾಕನಾ ನಾವಿವಾಗ ತುರುವೇಕೆರೆಯಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಏನು ಮಾಡೋದು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಆದರೂ ಬಿಟ್ಟು ಬಂದಿದ್ದೀವಿ ಮಕ್ಕಳು ಮತ್ತು ಅಮ್ಮನ ಬಿಟ್ಟು ಬರೋವಾಗ ತುಂಬ ಬೇಜಾರಾಯಿತು ನಿಮಗೆ ಅಲ್ಲ ಬಿಟ್ಟು ಇಷ್ಟು ದಿವಸ ಇದ್ದು ಎಷ್ಟು ಬೇಜಾರಾಗುತ್ತಲ್ಲ ಇನ್ನೂ ಒಂದು 2-3 ದಿವಸ ಇರೋ ಆಸೆ ನಮಗೆ ಏನು ಮಾಡ್ತೀರಾ ಇರೋ ಪರಿಸ್ಥಿತಿಲಿಲ್ಲ ನಾವು ಯಾರೂ ಬರಲೇಬೇಕು ನಮ್ಮ ಕೆಲಸ ಕಾರ್ಯಗಳೇನಿಗೆ ನೋಡಲೇಬೇಕು ಏನು ಮಾಡ್ತೀರಾ ಎಲ್ಲ ಲೈಫು ಹೀಗೇನೆ ಎಲ್ಲೋದ್ರೂ 2 ದಿವಸ ಅಷ್ಟೇ ನೆಮ್ಮದಿಯಾಗಿ ಇದು ಬರ್ಬೋದು ಅಷ್ಟೇ ಇನ್ನೂ ಇರ್ತೀವಿ ಅಂದರೆ ನಮ್ಮ ಕಮಿಟ್ಮೆಂಟ್ಗಳು ಯಾರಿಗೂ ಬಿಡಲ್ಲ ಕಮಿಟ್ಮೆಂಟ್ ಯಾರಿಗೂ ಬಿಡಲ್ಲ ಯಾರನ್ನೂ ಬಿಡಲ್ಲ